ಯಾರು ಹೇಳಿದ್ದು ಚನ್ನಗಿರಿನ ಬರೀ ಅಡಿಕೆ ನಾಡು ಅಂತ ಕರೀತಾರೆ ಅಂತ? ದಾವಣಗೆರೆಯಿಂದ ಚನ್ನಗಿರಿ ಹೋಗುವಾಗ ಸಿಗೋ ಈ 3 ಪ್ಲೇಸಸ್ ಮಾತ್ರ ನೀವು ವಿಸಿಟ್ ಮಾಡಲೇಬೇಕು. ಮೊದಲನೇದು ನಾನು ಆಗ್ಲೇ ಹೇಳ್ದಂಗೆ ಬರೀ ಅಡಿಕೆ ನಾಡಲ್ಲ, ಗಂಗರ ಕಾಲದಲ್ಲಿ ಅಸಂಡಿ ನಾಡಾಗಿ, ಚಾಲುಕ್ಯರ ಕಾಲದಲ್ಲಿ ನೊಳಂಬವಾಡಿಯಾಗಿ, ಪಾಂಡ್ಯರು ಕೆಳದಿ ನಾಯಕರ ಅಧೀನದಲ್ಲಿತ್ತು. ಅದಾದ್ಮೇಲೆ ಚೆನ್ನಮ್ಮಾಜಿಯವರು ಕೋಟೆ ಕಟ್ಟಿದ್ಮೇಲೆ ಚನ್ನಗಿರಿ ಆಗಿದ್ದು. ಮೇಲೆ ಕೋಟೆ ರಂಗನಾಥ ಸ್ವಾಮಿ ದೇವಸ್ಥಾನ ಇದೆ. ಇಲ್ಲಿ ದೇವ್ರ ಅಪ್ಪಣೆನೂ ಕೊಡುತ್ತೆ. ಕೋಟೆ ಮೇಲೆ ವ್ಯೂ ಮಾತ್ರ ಚಂದ ಕಾಣತ್ತೆ. ಇಲ್ಲಿಂದ ಶಾಂತಿ ಸಾಗರ ಕೂಡ ಕಾಣತ್ತೆ. ನೀವೇನಾದ್ರೂ ಈವ್ನಿಂಗ್ ಟೈಮ್ ಅಲ್ಲಿ ವಿಸಿಟ್ ಮಾಡ್ತೀರಾ ಅಂದ್ರೆ ಒಳ್ಳೆ ಸನ್ಸೆಟ್ ಕೂಡ ಕಾಣುತ್ತೆ. ಇನ್ನು ಎರಡನೇ ಜಾಗ ದಾವಣಗೆರೆಗೆ ಹೋಗುವಾಗ ಸಿಗೋ ಪವರ್ಫುಲ್ ಪ್ಲೇಸ್ ಶ್ರೀ ಉಡುಗಿರಿ ಕ್ಷೇತ್ರ. ಒಂದ್ ಕಾಲದಲ್ಲಿ ಉಡುಗಳಿಂದ ತುಂಬಿದ ಈ ಜಾಗ ಈಗ ಉಡುವನ್ನ ಪೂಜೆ ಮಾಡೋ ದೇವಸ್ಥಾನ ಇದೆ. ಇದು ಇಲ್ಲಿನ ವಿಶೇಷ. ಸುತ್ತ ಚಂದದ ವ್ಯೂಸ್ ಕಾಣತ್ತೆ ಮಾತ್ರ. ಇನ್ನು ಮೂರನೇ ಜಾಗ ಪುನೀತ್ ರಾಜ್ಕುಮಾರ್ ಅವರ ದೊಡ್ಡ ಮನೆ ಫಿಲಮ್ ಅಲ್ಲಿ ಬರೋ ಈ ವೈರಲ್ ಪುಷ್ಕರಣಿ. ಇದನ್ನ ಸಂತೆಬೆನ್ನೂರು ಹೊಂಡ ಅಂತ ಕರೀತಾರೆ. ಇದನ್ನ 16ನೇ ಶತಮಾನದಲ್ಲಿ ಕಿಂಗ್ ಹನುಮಂತ ನಾಯ್ಕರವರು ಕಟ್ಟಿರ್ತಾರೆ. ಮಧ್ಯದಲ್ಲಿರೋದು ವಸಂತ ಮಂಟಪ. ನಂತರ ಇದು ಬಿಜಾಪುರ ಸೈನ್ಯ ಆಕ್ರಮಣ ಮಾಡಿ ಇಲ್ಲೊಂದು ಮುಸಾಫಿರ್ ಖಾನ್ ರೆಸ್ಟ್ ಹೌಸ್ ಕಟ್ಟಿದ್ದಾರೆ. ನಮ್ ಸುತ್ತಮುತ್ತ ಒಳ್ಳೊಳ್ಳೆ ಜಾಗ ಇದ್ರು ನಾವು ಕೆಫೆಗಳೆಲ್ಲ ಆಸ್ಥೆಟಿಕ್ ಹುಡುಕ್ತಿವಿ. ನಿಜಾನಾ?